ನ್ಯೂಸ್ ಟ್ಯಾಗ್ ಕನ್ನಡ, ನಿಖರ, ನಿರ್ಭೀತ, ನಿರಂತರ. ನಮಸ್ಕಾರ. ನ್ಯೂಸ್ ಟ್ಯಾಗ್ ಕನ್ನಡದಲ್ಲಿ ಇವತ್ತು ಸ್ವಾಮಿ ನಿರ್ಭಯಾನಂದ ಸರಸ್ವತಿ ಪೂಜ್ಯ ಸ್ವಾಮೀಜಿಯವರು ನಮ್ಮೊಟ್ಟಿಗಿದ್ದಾರೆ. ಇವತ್ತಿನ ಸನಾತನ ಧರ್ಮದ ಬಗ್ಗೆ ಹಲವಾರು ವಿಚಾರಧಾರೆಗಳನ್ನು ನಮ್ಮೊಟ್ಟಿಗೆ ಹಂಚ್ಕೊಳ್ಳೋಕ್ಕೆ ಪೂಜ್ಯರು ನಮ್ಮೊಟ್ಟಿಗೆ ಜೊತೆಗಿರೋದ್ರಿಂದ ಭಾರತ ದೇಶದಲ್ಲಿ ನಮ್ಮದೇ ಆದಂತಹ ಪರಂಪರೆ, ಸನಾತನ ಧರ್ಮ ಮತ್ತು ಸಂಸ್ಕೃತಿಯನ್ನು ಹೊಂದಿರತಕ್ಕಂಥವ್ರು ನಾವು, ಪ್ರತಿನಿತ್ಯ ಅದರಲ್ಲೇ ಜೀವಿಸುವಂಥವ್ರು ನಾವು. ಆದರೆ ಪ್ರಸಕ್ತ ವಿದ್ಯಮಾನಗಳಲ್ಲಿ ಇವತ್ತಿನ ಈ ಒಂದು ಭರಾಟೆಗಳಲ್ಲಿ ಅಂದರೆ ಸಂವಿಧಾನವನ್ನು ನಾವು ಒಪ್ಕೊಂಡಿದ್ದೇವೆ, ಸಂವಿಧಾನದ ಜೊತೆಗೇನೆ ನಾವು ಹೋಗ್ತಾ ಇರೋದು. ಆದರೆ ಧರ್ಮದ ಬಗ್ಗೆ ಕಂಪ್ಯಾರಿಸನ್ ಮಾಡೋದು ಎಷ್ಟು ಸರಿ ಅನ್ನೋದು ಸ್ವಾಮೀಜಿ. ಸಂವಿಧಾನ ಹುಟ್ಟಿ 75 ವರ್ಷ ಆಯ್ತು, ಆದರೆ ಈ ದೇಶ ಹುಟ್ಟಿ 75,000 ವರ್ಷಗಳಾಯ್ತು. ಹುಟ್ಟಿದಾಗಿನಿಂದ ಯಾವ ಚಿಂತನೆ, ಯಾವ ಮಾರ್ಗದರ್ಶನ, ಯಾವ ತತ್ವ ಅನುಸರಿಸ್ಕೊಂಡು ಈ ದೇಶ ಬಂದಿದೆಯೋ ಅದು ಸಾಮಾನ್ಯವಾದದ್ದೇನೂ ಆಗಿರಲಿಲ್ಲ. ಆ ಮಾರ್ಗದರ್ಶನ, ಆ ತತ್ವ ಅನುಸರಿಸಿ ಕ್ರಿಸ್ತಪೂರ್ವ 5ನೇ ಶತಮಾನದಿಂದ ಕ್ರಿಸ್ತಶಕ 18ನೇ ಶತಮಾನದವರೆಗೆ ಪ್ರಪಂಚದ ಅತ್ಯಂತ ಶ್ರೀಮಂತ ರಾಷ್ಟ್ರವಾಗಿದ್ದದ್ದು ಭಾರತ. ಇದನ್ನು ನಾನು ಹೇಳ್ತಾ ಇರೋದಲ್ಲ. ಪ್ರೊಫೆಸರ್ ಮ್ಯಾಡಿಸನ್ ಅಂತ ಹೇಳಿ ಫ್ರಾನ್ಸ್ ದೇಶ ಒಂದು ರಿಸರ್ಚ್ ಕಂಡಕ್ಟ್ ಮಾಡೋದಕ್ಕೆ ವಿಶ್ವವಿಖ್ಯಾತ ಅರ್ಥಶಾಸ್ತ್ರಜ್ಞನಾದಂಥ ಈ ಮನುಷ್ಯನನ್ನ ನೇಮಿಸಿ ಯಾವ ದೇಶ ಎಷ್ಟೆಷ್ಟು ಆರ್ಥಿಕತೆಗೆ ಕೊಡುಗೆ ಕೊಟ್ಟಿದೆ ಅಧ್ಯಯನ ಮಾಡಿ ಅಂತಂದಾಗ ಅವ್ರು ಹೇಳ್ತಾರೆ, 23 ಶತಮಾನಗಳ ಕಾಲ ಪ್ರಪಂಚದ 28% GDPಗೆ ಕಾಂಟ್ರಿಬ್ಯೂಟ್ ಮಾಡಿದ್ದು ಇಂಡಿಯಾ. ಅಷ್ಟು ಬಲಿಷ್ಠ ರಾಷ್ಟ್ರವಾಗುವುದಕ್ಕೆ ಯೋಗ್ಯ ಮಾರ್ಗದರ್ಶನ ಇಲ್ಲ ಅಂದ್ರೆ ಹೇಗಾಗುತ್ತೆ? ಆ ಮಾರ್ಗದರ್ಶನ ಈ ಸಂವಿಧಾನವಾಗಿತ್ತೆ. ಸಂವಿಧಾನ ಕೆಟ್ಟದ್ದು, ಸಂವಿಧಾನದಲ್ಲಿ ಹುರುಳಿಲ್ಲ ತಿರುಳಿಲ್ಲ ಅಂತ ನಾನು ಹೇಳ್ತಾ ಇಲ್ಲ. ಸಂವಿಧಾನಕ್ಕೂ ಧರ್ಮಕ್ಕೂ ಹೋಲಿಕೆ ಸಲ್ಲದು. ನಮ್ಮ ದೇಶ ಧರ್ಮ ಅನ್ನುವಂಥದ್ದನ್ನು ತಿಳ್ಕೊಂಡಿರೋದು ಯುರೋಪಿಯನ್ನರು ಏನು ತಿಳ್ಕೊಂಡಿದ್ದಾರೋ ಹಾಗಲ್ಲ. ಯುರೋಪಿಯನ್ನರ ರಿಲಿಜನ್ ನಮ್ಮ ದೇಶದ ಧರ್ಮ ಒಂದಕ್ಕೊಂದಕ್ಕೆ ಸಂಬಂಧವೇ ಇಲ್ಲ. ಅವರ ರಿಲಿಜನ್ಗೆ ಒಬ್ಬ ಪ್ರವಾದಿ ಇದ್ದಾನೆ, ಒಂದು ಪುಸ್ತಕ ಇದೆ, ಒಂದು ರಿಚುವಲ್ಸ್ ಇದೆ, ಧಾರ್ಮಿಕ ಆಚರಣೆಗಳು ಅಂತಿದೆ. ನಮ್ಮಲ್ಲಿ ಒಬ್ಬ ದೇವರಿಲ್ಲ, ಅವರಿಗೆ ಒಬ್ಬ ದೇವರು. ನಮ್ಮಲ್ಲಿ ಒಬ್ಬ ಪ್ರವಾದಿ ಅಲ್ಲ, ಪ್ರತಿ 20 ವರ್ಷಕ್ಕೊಬ್ಬ ಪ್ರವಾದಿ ಹುಟ್ಟಿ ಬರ್ತಾ ಇರ್ತಾರೆ ನಮ್ಮಲ್ಲಿ. ಅವರೆಲ್ಲರೂ ನಮ್ಮ ಪ್ರವಾದಿಗಳೇ. 1,000 ಜನವೋ 1,00,000 ಜನವೋ ಪ್ರವಾದಿಗಳು ಹಿಂದೂ ಧರ್ಮದಲ್ಲಿ ಅಥವಾ ಸನಾತನ ಧರ್ಮದಲ್ಲಿ ಇದ್ದಾರೆ. ಒಂದು ಪುಸ್ತಕ ಅಂತಿಲ್ಲ. ಸತ್ಯಾನ್ವೇಷಣೆಯನ್ನ ಜೀವನದ ಪ್ರಧಾನ ಗುರಿಯಾಗಿಟ್ಕೊಂಡು ಸಹಸ್ರಾರು ಜನ ಸಹಸ್ರಾರು ವರ್ಷಗಳ ಕಾಲ ಊರು ಬಿಟ್ಟು ಕಾಡಿಗೆ ಹೋಗಿ ಅದರಲ್ಲೇ ತಲ್ಲೀನರಾಗಿದ್ದನ್ನು ಅಧ್ಯಯನ ಮಾಡಿ ಕಂಡುಹಿಡಿಬೇಕು. ಜಗತ್ತಿನ ಹಿಂದೆ ಇರೋ ಸತ್ಯ ಏನು, ನಿಜಕ್ಕೂ ನಾನು ಏನು, ಎಲ್ಲ ಸತ್ಯಗಳನ್ನು ತಿಳ್ಕೊಂಡ್ಬಿಡ್ಬೇಕು ಅಂತ ಹೊರಟಾಗ ಅವರ ಆ ಅಧ್ಯಯನದ ಫಲವಾಗಿ, ಆ ಅನ್ವೇಷಣೆಯ ಫಲವಾಗಿ ಏನು ಹುಟ್ಟಿ ಬಂದಿದೆಯೋ ಅದನ್ನೇ ನಾವು ವೇದ ಅಂತ ಕರೆಯೋದು. ಅದೇನು ಸಾಮಾನ್ಯವಾದದ್ದಲ್ಲ. ಅಮೆರಿಕದ ಮಹಾನ್ ಚಿಂತಕ ಹೇಳ್ತಾನೆ, 1 sentence in the Vedas is worth the state of Massachusetts many times over. ಅಮೆರಿಕದ ಹಾರ್ವರ್ಡ್ ಯೂನಿವರ್ಸಿಟಿ ಇತ್ಯಾದಿ ಪ್ರೀಮಿಯರ್ ಯೂನಿವರ್ಸಿಟಿಗಳನ್ನು ಒಳಗೊಂಡಿರ್ತಕ್ಕಂಥ ಮೆಸ್ಯಾಚುಸೆಟ್ಸ್ ರಾಜ್ಯ ಏನಿದೆಯೋ ಅಂತಹದ್ದು 10 ರಾಜ್ಯಗಳನ್ನು ಹಾಕಿದ್ರೆ ವೇದಗಳು ಒಂದು ವಾಕ್ಯಕ್ಕೆ ಸಮನಾಗುತ್ತದೆ. ಯಾಕೆಂದ್ರೆ ಅಷ್ಟು ಹಿನ್ನೆಲೆ ಇದೆ, ಅದಕ್ಕೆ ಅಷ್ಟು ಅಧ್ಯಯನ, ಅಷ್ಟು ಅನ್ವೇಷಣೆ ಎಲ್ಲ ಇದೆ. ಇದು ನಮ್ಮ ದೇಶವನ್ನ ಪ್ರಾರಂಭದಿಂದ ಮಾರ್ಗದರ್ಶನ ಮಾಡ್ಕೊಂಡು ಬಂದಿದ್ದು. ಇದು ಏನನ್ನು ಹೇಳುತ್ತೆ? ಸಾವಿರಾರು ವಿಷಯಗಳನ್ನು ಹೇಳುತ್ತೆ. ಅದೆಲ್ಲದರ ತಾತ್ಪರ್ಯ ಮನುಷ್ಯನನ್ನ ಅವನ ಈಗಿನ ಸಾಮಾನ್ಯ ಸ್ಥಿತಿಯಿಂದ ಅಸಾಮಾನ್ಯ ಸ್ಥಿತಿಗೆ ತೆಗೆದುಕೊಂಡು ಹೋಗೋದು ಹೇಗೆ, ಇಷ್ಟೇ ವೇದಗಳ ಸಾರ. 1000 ಜನ 1000 ಹೇಳ್ಕೊಳ್ಳಿ, ಯಾವುದೋ ಒಂದು ವಾಕ್ಯವನ್ನು ನೋಡಿಬಿಟ್ಟು ವೇದಗಳಲ್ಲಿ ಇದನ್ನು ಹೇಳಿದೆ ಅಂತ ಹೇಳೋದಲ್ಲ. ಅಂಥ ವಾಕ್ಯಗಳು ಲಕ್ಷಾಂತರ ವಾಕ್ಯಗಳಿದ್ದಾಗ ಆ ವಾಕ್ಯಗಳ ಕಡೆಗೆ ನೀವು ಯಾಕೆ ಗಮನ ಕೊಡಲಿಲ್ಲ? ನಿಮಗೆ ಬೇಕಾದ ಒಂದು ವಾಕ್ಯ ಯಾರು ನೋಡ್ತೀರಿ? ಯಾಕೆ ನೋಡ್ತೀರಿ? ಇವತ್ತಿನ ಭಾಳಷ್ಟು ಜನ ಈ ಬುದ್ಧಿಜೀವಿಗಳು, ಚಿಂತಕರು ಅಥವಾ ಈ ರೀತಿ ನೀವು ಹೇಳಿದ ಹಾಗೆ ಪ್ರಶ್ನೆಗಳನ್ನು ಎತ್ತೋರು, ಇವರಿಗೆಲ್ಲ ಇರೋ ಸಮಸ್ಯೆ ಏನು ಅಂದರೆ, ಒಂದು ವಾಕ್ಯವನ್ನು ತಗೊಂಡು ಈ ಪುಸ್ತಕದ ಸಾರ ಇದು ಅಂತ ಹೇಳ್ಬಿಡೋದು, ಈ ಪುಸ್ತಕ ಇದನ್ನು ಹೇಳುತ್ತೆ ಅಂತ ಹೇಳ್ಬಿಡೋದು. ಬೇರೆ ವಾಕ್ಯಗಳು ಏನು ಹೇಳುತ್ತೆ ಇದ್ರ ವಿರುದ್ಧವಾಗಿದೆ. ಯಾವುದೋ ಒಂದು ವಾಕ್ಯ ನಿಮ್ಗೇನು ಹೇಳ್ತಿರ್ತೀರೋ ಇದ್ರ ವಿರುದ್ಧವಾಗಿ ಬೇರೆ 1000 ವಾಕ್ಯ ಇದೆ, ಅದನ್ಯಾಕೆ ನೀವು ನೋಡಲಿಲ್ಲ? ಹೀಗಾಗಿ ಇಡೀ ಪುಸ್ತಕದ ಧ್ವನಿ ಏನು ಅಂತಂದರೆ, ಮನುಷ್ಯನೇ ನೀನು ಹುಟ್ಟ ಸಾಮಾನ್ಯನಲ್ಲ, ಸ್ವಭಾವತಃ ನೀನು ಸಾಮಾನ್ಯನಲ್ಲ, ಆದರೆ ನಿನ್ನಲ್ಲಿ ಹುದುಗಿರುವ ಶಕ್ತಿಗಳ ಬಗ್ಗೆ ನಿನಗೆ ಕಲ್ಪನೆ ಇಲ್ಲ. ಆದ್ದರಿಂದ ಕುರಿಯ ಮಂದೆಯಲ್ಲಿ ಹುಟ್ಟಿ ಬೆಳೆದ ಸಿಂಹದ ಮರಿ ತನ್ನನ್ನು ಕುರಿ ಅಂತ ಭಾವಿಸಿಕೊಂಡಂತೆ ನೀನು ಕುರಿಯಂತೆ ಬದುಕ್ತಾ ಇದೀಯ. ನಿಜಕ್ಕೂ ನೀನು ಏನಾಗಿದ್ದೀಯೋ ಹಾಗೆ ಬದುಕೋ, ಅದನ್ನು ತಿಳ್ಕೊ. ಇದು ವೇದಗಳ ಸಾರ. ಈ ವಿಷಯದ ಕಡೆ ವೇದಗಳು ನಮ್ಮ ಗಮನವನ್ನು ಎಳೆಯುತ್ತವೆ. ಇಷ್ಟು ಅದ್ಭುತವಾದಂಥ ಶಕ್ತಿಗಳ ಗಣಿ ನೀನಾಗಿದ್ದೀಯಾ, ಹೀಗೆ ಯಾಕೆ ಬದುಕ್ತಾ ಇದೀಯಾ? ಆತ್ಮಾನಂ ವಿದ್ಧಿ, ಆತ್ಮಾನಂ ವಿದ್ಧಿ, ನೀನು ಯಾರಂತ ತಿಳ್ಕೊ. ನೀನು ಇದು 10 ಕಡೆ ಬರುತ್ತೆ ವೇದಗಳಲ್ಲಿ, ಉಪನಿಷತ್ತುಗಳಲ್ಲಿ. ನೀನು ಯಾರಂತ ತಿಳ್ಕೊ. ಬರೀ ಪ್ರಶ್ನೆ ಕೇಳಿ ಸುಮ್ಮನೆ ಆಗಲ್ಲ ಅದು. ತ್ವಂ ಬ್ರಹ್ಮಾಸಿ ನ ಸಂಶಯ, ನೀನು ಬ್ರಹ್ಮ. ಬ್ರಹ್ಮ ಅಂದರೆ ಇಡೀ ಜಗತ್ತನ್ನು ಆಳ್ತಾ ಇರೋ ಶಕ್ತಿಯನ್ನು ನಾವು ಕರೆಯೋದು ಬ್ರಹ್ಮ ಅಂತ. ಜಗತ್ತನ್ನು ಆಳುವ ಶಕ್ತಿ ನೀನು. ನೀನು ಯಾಕೆ ಈ ರೀತಿ ಬದುಕ್ತಾ ಇದೀಯ?
ಯಾಕೆ ನೀನು ಹೀಗೆ ಬದುಕ್ತಾ ಇದೀಯಾ ಅಂದರೆ ನಿನ್ನ ಶಕ್ತಿಗಳು ಮಲಗಿವೆ, ಅವುಗಳನ್ನು ಎಬ್ಬಿಸಬೇಕಾದ ಕಾರ್ಯಕ್ರಮ ಇದೆ ನಿನಗೆ, ಅದನ್ನು ಮಾಡಬೇಕು ನೀನು. ಈಗಾಗಲೇ ಯಾರೋ ಎಬ್ಬಿಸಿದ್ದಾರೆ, ಅವರಿಂದ ಮಾರ್ಗದರ್ಶನ ಪಡ್ಕೋ. ಇದು ವೇದಗಳ ಸಾರ. ಉತ್ತಿಷ್ಠತ, ಏಳು, ಜಾಗೃತ, ಎಚ್ಚರಗೊಳ್ಳು, ಪ್ರಾಪ್ಯವರ ನಿಬೋಧತ, ಈಗಾಗಲೇ ಯಾರಿಗೆ ಪ್ರಾಪ್ತಿಯಾಗಿದೆಯೋ ಅವರಿಂದ ಬೋಧಿಸಲ್ಪಡು. ಇದು ವೇದಗಳ ಸಾರ. ಇದೇ ಈ ದೇಶದ ಸಂವಿಧಾನ, ಸನಾತನ ಧರ್ಮದ ಸಾರ. ಮೊದಲಿಂದಲೂ ನಮ್ಮ ಮಾರ್ಗದರ್ಶಕ ಸೂತ್ರ, ನಮ್ಮ ತತ್ವ, ನಮ್ಮನ್ನು ಕೈ ಹಿಡಿದು ನಡೆಸ್ಕೊಂಡು ಹೋಗ್ತಾ ಇದ್ದಂಥ ಸಂವಿಧಾನ, ಹಳೆಯ ಸಂವಿಧಾನ ಇದು. ಇದನ್ನೇ ವಿವೇಕಾನಂದರು ಒತ್ತು ಕೊಟ್ಟು ಹೇಳ್ತಾರೆ. ಹೇಳಿ ಕೊನೆಗೆ ಹೇಳ್ತಾರೆ, ನೋಡು, ಇನ್ಫಿನಿಟ್ ಪವರ್ ಆಫ್ ದಿ ಸ್ಪಿರಿಟ್, ನಿನ್ನ ಒಳಗಡೆ ಇರತಕ್ಕಂಥ ಅನಂತವಾದ ಆ ಶಕ್ತಿ, ಆ ಪವರ್, ಇನ್ಫಿನಿಟ್ ಪವರ್, ಅಂತಿಂತ ಪವರ್ ಅಲ್ಲ. ಸ್ಪಿರಿಟ್ ಅಂದ್ರೆ ಆತ್ಮ. ಇನ್ಫಿನಿಟ್ ಪವರ್ ಆಫ್ ದಿ ಸ್ಪಿರಿಟ್, ಅದನ್ನು ಎಚ್ಚರಗೊಳಿಸು. ಅದನ್ನು ಯಾವ ಕ್ಷೇತ್ರಕ್ಕಾದರೂ ಆಮೇಲೆ ಹರಿಸು. ಇಫ್ ಇಟ್ ಈಸ್ ಬ್ರಾಟ್ ಅಪಾನ್ ಮ್ಯಾಟರ್, ಇಟ್ ವಿಲ್ ಗಿವ್ ಯು ಮೆಟೀರಿಯಲ್ ಡೆವಲಪ್ಮೆಂಟ್. ಒಳಗಡೆ ಇರೋ ಅನಂತ ಶಕ್ತಿಗಳನ್ನು ಜಾಗೃತಗೊಳಿಸಿ ನೀನು ವಸ್ತು ಪ್ರಪಂಚಕ್ಕೆ ತಿರುಗಿಸಿದ್ರೆ ಜಗತ್ತು ಕಾಣದೇ ಇರತಕ್ಕಂಥ ಶ್ರೀಮಂತನಾಗ್ತೀಯ. ಮೆಟೀರಿಯಲ್ ಡೆವಲಪ್ಮೆಂಟ್. ಇನ್ಫಿನಿಟ್ ಪವರ್ ಆಫ್ ದಿ ಸ್ಪಿರಿಟ್ ಬ್ರಾಟ್ ಟು ಬೇರ್ ಅಪಾನ್ ಥಾಟ್ ವಿಲ್ ಗಿವ್ ಯು ಇಂಟೆಲೆಕ್ಚುಯಲ್ ಪ್ರೋಗ್ರೆಸ್. ಈ ಅದ್ಭುತವಾದ ಶಕ್ತಿಯನ್ನ ಚಿಂತನ ಕ್ಷೇತ್ರಕ್ಕೆ ನೀನು ತಿರುಗಿಸ್ಬಿಟ್ರೆ 10 ನೊಬೆಲ್ ಪ್ರಶಸ್ತಿ ತಗೊಳ್ಳುವ ಅದ್ಭುತ ವಿಜ್ಞಾನಿ ಆಗ್ತೀಯ. ಇನ್ಫಿನಿಟ್ ಪವರ್ ಆಫ್ ದಿ ಸ್ಪಿರಿಟ್ ಮೇಡ್ ಟು ಆಕ್ಟ್ ಅಪಾನ್ ಇಟ್ ಸೆಲ್ಫ್ ವಿಲ್ ಮೇಕ್ ಯು ಎ ಗಾಡ್. ಆದರೆ ಅದನ್ನೇ ನಿನ್ನ ಮನಸ್ಸಿನ ಮೇಲೆ ನೀನು ತಿರುಗಿಸ್ಬಿಟ್ರೆ, ಒಳಕ್ಕೆ ಅಂತರ್ಮುಖಿಯಾಗಿಸ್ಬಿಟ್ರೆ, ಈ ಶಕ್ತಿಯನ್ನ ಈಗ ಮನುಷ್ಯನಾಗಿರುವ ನೀನು ದೇವತೆಯಾಗ್ತೀಯ. ನಿನ್ನ ಜೀವನದ ಗುರಿ ಇರಬೇಕಾದ್ದು ಈ 3ರಲ್ಲಿ ಒಂದು. ಇಲ್ಲ ಇನ್ನೆಲ್ಲದ ಶ್ರೀಮಂತನಾಗು, ಇಲ್ಲ ಇನ್ನೆಲ್ಲದ ಮಹಾಜ್ಞಾನಿಯಾಗು, ಬುದ್ಧಿವಂತ, ವಿದ್ಯಾವಂತ, ದೊಡ್ಡ ವಿದ್ವಾಂಸನಾಗು, ಇಲ್ಲ ದೇವತಾ ಪುರುಷನಾಗು. ಈ 3 ಬಿಟ್ಟು ಬೇರೆ ಜೀವನದಲ್ಲಿ ಯಾವುದು ನಮ್ಮ ಗುರಿಯಾಗಿರಬಾರದು. ಈ 3ರಲ್ಲಿ ಯಾವುದನ್ನೇ ಗುರಿಯಾಗಿ ಇಟ್ಕೊಂಡ್ರು ಪ್ರಪಂಚವೇ ಕಾಣದೇ ಇರತಕ್ಕಂಥ ಶ್ರೀಮಂತಿಕೆ ದನದಾಗಬೇಕು ನಾವು ಗುರಿ ಇಟ್ಕೊಂಡ್ರೆ ಕರ್ನಾಟಕಕ್ಕೆ ನಂಬರ್ 1 ಶ್ರೀಮಂತ ಆಗೇ ಬಿಡ್ತೀವಿ ಬೇಗನೆ. ಇಂಡಿಯಾಗೆ ನಂಬರ್ 1 ಶ್ರೀಮಂತ ಬೇಗನೆ ಆಗೇ ಬಿಡ್ತೀವಿ. ಇಂಡಿಯಾದ ಶ್ರೀಮಂತನಾಗಬೇಕು, ಕರ್ನಾಟಕಕ್ಕೆ ನಂಬರ್ 1 ಶ್ರೀಮಂತನಾಗಬೇಕು ಅಂತ ವೇದಗಳು ಹೇಳಲ್ಲ. ಅದು ಯಾವಾಗಲೂ ನಿಮ್ಮ ಗಮನ ಎಳೆಯೋದು ಇತಿಹಾಸದಲ್ಲಿ ನಿನ್ನನ್ನು ಮೀರಿದ ವ್ಯಕ್ತಿ ಇರಲಿಲ್ಲ, ಅಂಥವನಾಗು. ಅದರ ಆಚೆಗೆ ಯಾರೂ ಇಲ್ಲ. ಕಠೋಪನಿಷತ್ ಸ್ಪಷ್ಟವಾಗಿ ಹೇಳುತ್ತೆ. ಆತ್ಮ ಅಂದ್ರೆ ಏನು, ಯಾರು ಪ್ರತಿಯೊಬ್ಬ ಮನುಷ್ಯನು ಯಾವ ಆತ್ಮನಾಗಿದ್ದಾನೋ ಆ ಆತ್ಮ ಅಂದ್ರೆ ಏನು, ಅದರ ಶಕ್ತಿ ಏನು ಅಂತ ಕಠೋಪನಿಷತ್ ಹೇಳುತ್ತೆ. ತದುನಾತ್ಯೇತಿ ಕಶ್ಚನ ಏತತ್ ವೈತತ್, ಯಾವುದನ್ನು ಮತ್ತಾವುದು ಯಾವ ವಿಷಯದಲ್ಲೂ ಮೀರಿಸಲಾರದು ಅದು ಆತ್ಮ. ಯಾವುದನ್ನು ಮತ್ತಾವುದು ಯಾವುದೇ ವಿಷಯದಲ್ಲಿ ಮೀರಿಸಲಾರದು ಅದು ಆತ್ಮ. ಈ ಆತ್ಮ ನಿನ್ನ ಒಳಗಡೆ ನಿರಂತರ ಇದೆ. ಬ್ರೈನ್ ಇರೋದು ಗೊತ್ತು ನಿನಗೆ, ಅದನ್ನು ಯೂಸ್ ಮಾಡಿಕೊಂಡು ನೀನು ಡಾಕ್ಟರ್ ಆದೆ, ಇಂಜಿನಿಯರ್ ಆದೆ, ದೊಡ್ಡ ಅಧಿಕಾರಿ ಆದೆ, ನೊಬೆಲ್ ಪ್ರಶಸ್ತಿ ಆದೆ, ಪ್ರಧಾನಮಂತ್ರಿ ಆದೆ. ಆದರೆ ಆ ಬ್ರೈನ್ ಅನ್ನುವಂತಹದ್ದು ಒಂದು ಸಾಸಿವೆ ಕಾಳು. ನಿನ್ನ ಒಳಗಡೆ ಇರೋದು ಹಿಮಾಲಯ. ಸಾಸಿವೆ ಕಾಳು ಯೂಸ್ ಮಾಡ್ಕೊಂಡು ನೀನು ತೃಪ್ತಿ ಪಟ್ಕೊಂಡ್ಬಿಟ್ರೆ ಹಾಗೆ ಇದೊಂದು ಹಿಮಾಲಯ ಹಾಗೆ ಮಲಗಿದೆಯಲ್ಲ. ಇದನ್ನು ಉಪಯೋಗಿಸ್ಕೊಂಡ್ರೆ, ಯಾವುದನ್ನು ಮತ್ತಾವುದು ಮೀರಿಸಲಾರದು ಅದನ್ನು ಉಪಯೋಗಿಸ್ಕೊಂಡ್ರೆ ನೀನು ಏನಾಗ್ತೀಯ ವಿಚಾರ ಮಾಡು. ಆದರೆ ಅದನ್ನು ಉಪಯೋಗಿಸ್ಕೊಳ್ಳೋದಕ್ಕೆ ನಿನಗೆ ಒಂದು ಡಿಸಿಪ್ಲಿನ್ ಬೇಕು. ಯಾರಿಗಂದ್ರೆ ಅವರಿಗೆ ಅದು ಜಾಗೃತವಾಗಲ್ಲ. ಒಂದು ಡಿಸಿಪ್ಲಿನ್ ಬೇಕು. ಆ ಡಿಸಿಪ್ಲಿನನ್ನೇ ನಾವು ಧರ್ಮ, ಭಾರತೀಯ ಸಂಸ್ಕೃತಿ, ಸನಾತನ ಸಂಸ್ಕೃತಿ, ಆಚಾರ ವಿಚಾರ, ಭಾರತೀಯ ನಮ್ಮ ಆಚಾರ ಸಂಹಿತೆ, ನಮ್ಮ ಸಂಸ್ಕೃತಿ ಹೀಗಿರಬೇಕು. ಇದು ನಮ್ಮ ಸಂಸ್ಕೃತಿ ಅಲ್ಲ. ತಿಂದಿದ್ದೆಲ್ಲ ಸಿಕ್ಕಿದ್ದು ತಿನ್ನೋದು, ಸಿಕ್ಕಿದ್ದು ಕುಡಿಯೋದು, ಸಿಕ್ಕಿದವ್ರ ಜೊತೆ ಸಹಬಾಳ್ವೆ ಮಾಡೋದು, ಸಿಕ್ಕಿದವ್ರ ಜೊತೆ ಸಹವಾಸ ಮಾಡೋದು, ಅದೆಲ್ಲ ನಮ್ಮ ಸಂಸ್ಕೃತಿ ಅಲ್ಲ. ಯಾಕಲ್ಲ ಅಂದರೆ ಅದನ್ನು ಮಾಡ್ತಾ ಕೂತ್ಕೊಂಡ್ರೆ ಈ ಹಿಮಾಲಯ, ಮಲಗಿರುವ ಹಿಮಾಲಯ ಹೇಳಲ್ಲ, ಅದು ಮಲ್ಕೊಂಡೇ ಇರುತ್ತೆ. ಎಂಥ ನಷ್ಟ ನಿನಗೆ. ಅದನ್ನು ಎಬ್ಬಿಸು, ಅದರ ಪ್ರಯೋಜನ ಪಡ್ಕೋ. ಆ ಪ್ರಯೋಜನವನ್ನು ಸಾವಿರಾರು ಜನರಲ್ಲಿ ಯಾರ್ಯಾರು ಮಲಗಿದೆಯೋ ಅವರಿಗೆ ಎಬ್ಬಿಸೋದಕ್ಕೆ ನೀನು ಸ್ಫೂರ್ತಿಗೊಳಿಸೋರನ್ನು, ಅವ್ರಿಗೆ ಹೆಲ್ಪ್ ಮಾಡು. ನೀನು ಉದ್ಧಾರವಾಗು, ಬೇರೆಯವರು ಉದ್ಧಾರವಾಗುವುದಕ್ಕೆ ಹೆಲ್ಪ್ ಮಾಡು. ಇದು ಭಾರತೀಯ ಆಚಾರ ಸಂಹಿತೆ, ವಿಚಾರ ಸಂಹಿತೆ. ಇದೇ ಸನಾತನ ಧರ್ಮ, ಇದೇ ಸನಾತನ ಧರ್ಮ. ಸನಾತನ ಧರ್ಮದ ಸಾರ ಇದು. ಪೂಜೆ, ಪುನಸ್ಕಾರ, ಹೋಮ, ಮತ್ತೊಂದು ಮಗದೊಂದು ಇದೆಲ್ಲ ಸೆಕೆಂಡರಿ. ಬೇಕಿದ್ರೆ ಮಾಡಿ, ಇಲ್ಲ ಅಂದ್ರೆ ಬಿಡಿ, ಮಾಡ್ಲೇಬೇಕಂತೇನಿಲ್ಲ. ಆದ್ರೆ ಈ ಪ್ರಜ್ಞೆ, ಈ ಜ್ಞಾನ ಪ್ರತಿಯೊಬ್ಬನು ಜಾತಿ, ಮತ, ಪಂಥ, ಹೆಣ್ಣು, ಗಂಡು, ವಯಸ್ಸು ಯಾವುದೇ ಲೆಕ್ಕಕ್ಕೆ ಇಟ್ಕೊಳ್ಳದೆ ಪ್ರತಿಯೊಬ್ಬ ಮನುಷ್ಯನು ಪ್ರತಿನಿತ್ಯ ಬೆಳಗ್ಗೆ ಎದ್ದು ಸಾಯಂಕಾಲವರೆಗೆ ಈ ಪ್ರಜ್ಞೆ ಮನಸ್ಸಲ್ಲಿ ಇಟ್ಕೋಬೇಕು. ಅದಕ್ಕೆ ತಕ್ಕಂತೆ ಜೀವನ ನಡೆಸ್ತಾ ಹೋಗ್ಬೇಕು. ಇದು ಆಚಾರ ಸಂಹಿತೆ, ಇದು ಸನಾತನ ಧರ್ಮ. ಭಾರತೀಯ ಸಂಸ್ಕೃತಿ, ನಮ್ಮ ಧರ್ಮ, ಆಚಾರ ವಿಚಾರ ಮತ್ತು ನಮ್ಗಳಿರ್ತಕ್ಕಂಥ ವಿವಿಧತೆಯಲ್ಲಿ ಏಕತೆ ಮತ್ತು ನಮ್ಮಲ್ಲಿರ್ತಕ್ಕಂಥ ಒಂದು ಸಾಂಸ್ಕೃತಿಕ
ಮನೋಭಾವನೆ ಮತ್ತು ಸಾಂಸ್ಕೃತಿಕತೆಯಿಂದನೇ ನಾವು ಇಡೀ ಪ್ರಪಂಚದಲ್ಲಿ ಒಂದು ವಿಭಿನ್ನವಾಗಿ ಮತ್ತು ಶ್ರೇಷ್ಠವಾಗಿ ಕಾಣ್ತವೆ. ಆದ್ರೆ ಇವತ್ತಿನ ಪ್ರಸ್ತುತ ದಿನಮಾನಗಳಲ್ಲಿ ಗುರುಜಿ, ಯಾರು ಧರ್ಮದ ಬಗ್ಗೆ ಮಾತಾಡ್ತಾರೋ, ಯಾರು ಸನಾತನ ಧರ್ಮದ ಬಗ್ಗೆ ಹೇಳ್ತಾರೋ ಅವ್ರನ್ನೇ ಹೆಚ್ಚು ಗುರಿಯಾಗಿಸ್ಕೊಂಡು ಅವ್ರನ್ನೇ ಒಂದು ಡೌನ್ ಮಾಡತ್ತಾರ, ಅಂದ್ರೆ ಕುಗ್ಸುವಂತ ರೀತಿಯಲ್ಲಿ ಹಲವಾರು ಪ್ರಸ್ತುತ ಭಾರತದಲ್ಲಿ ನಡೀತಾ ಇದೆ. ಸೊ ಅದ್ರ ಬಗ್ಗೆ ಏನ್ ಹೇಳಕ್ಕೆ ಇಷ್ಟಪಡ್ತೀನಿ? ಇಷ್ಟೊತ್ತು ನೀವು ನನ್ಗೇನ್ ಪ್ರಶ್ನೆ ಕೇಳಿದ್ರಿ, ಉತ್ತರ ನಾನೇನ್ ಕೊಟ್ಟಿದ್ದೀನಿ. ಇದು ಸನಾತನ ಧರ್ಮ ಅಂತನ್ನುವಂತದ್ದು ನಿಮ್ಗೆ ಸ್ಪಷ್ಟ ಚಿತ್ರ ಬಂದ್ಮೇಲೆ ಇದನ್ನ ಜಗತ್ತಿನ ಪ್ರತಿಯೊಬ್ಬನೂ ಕೂಡ ಯಾವ ತ್ಯಾಗವನ್ನಾದ್ರೂ ಮಾಡಿ ಉಳಿಸ್ಕೊಳ್ಬೇಕಾದಂತ ವಿಚಾರವು, ಅಳಿಸ್ಬೇಕಾದ ವಿಚಾರವು ಉಳಿಸ್ಕೊಳ್ಬೇಕಾದ, ಅದನ್ನು ಉಳಿಸ್ಕೊಳ್ಳೋದಕ್ಕೆ ಯಾರ್ಯಾರು ಪ್ರಯತ್ನ ಮಾಡ್ತಾ ಇದ್ದಾರೋ ಅವರ ವಿರುದ್ಧ ಶಕ್ತಿಗಳು ಕೆಲಸ ಮಾಡಿದ್ರೆ ಸರ್ಕಾರ ಕಳ್ಳೆಕಾಯಿ ತಿಂತ ಇದೆಯಾ? ಈ ಸರ್ಕಾರಕ್ಕೆ ಬುದ್ಧಿ ಇದೆಯಾ? ಯಾರು ಇಂಥ ಅದ್ಭುತವಾದ ಚಿಂತನೆಯನ್ನ, ಇಂಥ ಅದ್ಭುತವಾದ ಮಾರ್ಗದರ್ಶನವನ್ನ ಉಳಿಸೋದಕ್ಕೆ ಪ್ರಯತ್ನ ಮಾಡುವ ಒಂದು ವರ್ಗವೇ ಇದೆ. ನಿಮ್ಗೆ ಹೇಳ್ಬೇಕು ಅಂದ್ರೆ ಹಿಂದಿನ ಕಾಲದಲ್ಲಿ ಇದಕ್ಕೋಸ್ಕರವೇ ಸೀಮಿತವಾದಂತ ಒಂದು ವರ್ಗವೇ ನಿರ್ಮಾಣ. ಕೆಲವು ಫ್ಯಾಮಿಲಿಗಳು, ನೀವು ಉತ್ತರ ಇಂಡಿಯಾದಲ್ಲಿ ಹೋಗಿ ನೋಡಿದ್ರೆ ಚತುರ್ವೇದಿ, ತ್ರಿವೇದಿ, ದ್ವಿವೇದಿ ಇದೆಲ್ಲ ಸರ್ನೇಮ್ಸ್ ನೋಡ್ತೀರಿ. ಆ ಫ್ಯಾಮಿಲಿಗಳಿಗೆ, ಆ ಥರದವರಿಗೆ ಇದ್ದಂಥ ಏಕಮೇವ ಜೀವನದ ಗುರಿ ಮತ್ತು ಕರ್ತವ್ಯ ಈ ವಿಚಾರ ಸಂಹಿತೆಯನ್ನ, ಆಚಾರ ಸಂಹಿತೆಯನ್ನ ಉಳಿಸ್ಕೊಂಡು ಬರೋದು. ಅವರಿಗಾಗಿ ಅವ್ರಿಗೆ ಪ್ರೊಟೆಕ್ಷನ್ ಕೊಡಬೇಕು. ಅವರು ಇದನ್ನು ಪ್ರಚಾರ ಮಾಡುವುದಕ್ಕೆ, ಇದರಲ್ಲಿ ಇನ್ನಷ್ಟು ರಿಸರ್ಚ್ ಮಾಡುವ, ಆ ರಿಸರ್ಚ್ನಿಂದಾಗಿಯೇ ಹೋಮ ಹವನಾದಿಗಳು, ಯಜ್ಞಯಾಗಾದಿಗಳು, ಪೂಜೆ ಪುನಸ್ಕಾರಾದಿಗಳು, ನಮ್ಮಲ್ಲಿ ಬರುವ 50 ವ್ರತಗಳು, ತೀರ್ಥಕ್ಷೇತ್ರಗಳು, ತೀರ್ಥಯಾತ್ರೆಗಳು ಇದೆಲ್ಲ ಹುಟ್ಕೊಂಡಿದ್ದು ಆ ರಿಸರ್ಚ್ನ ಫಲವಾಗಿ. ಅದನ್ನೆಲ್ಲ ಉಳಿಸ್ಕೊಳ್ಳೇಬೇಕು ನಾವು ಒಂದಲ್ಲ ಒಂದು ರೀತಿಯಲ್ಲಿ ಅಂತ ಹೇಳಿ ಅದಕ್ಕೆ ಒಂದು ವರ್ಗವೇ ನಿರ್ಮಾಣವಾಯಿತು. ಅದಕ್ಕೆ ಅವರಿಗೆ ರಾಜ ಯಾವಾಗಲೂ ಕೂಡ ರಕ್ಷಣೆ ಕೊಡಬೇಕಾದ ಅನಿವಾರ್ಯತೆ ರಾಜನಿಗಿತ್ತು. ಆದರೆ ಇವತ್ತೇನಾಗಿದೆ, ಸ್ವಾತಂತ್ರ್ಯೋತ್ತರ ದಿನಗಳಲ್ಲಿ ಮತ್ತೆ ಪರಕೀಯರು ಬಂದ ಮೇಲೂ ಕೂಡ ಸನಾತನ ಧರ್ಮದ ಚಿತ್ರವೇ ಇವ್ರಿಗೆ ಕರೆಕ್ಟಾಗಿ ಗೊತ್ತಿಲ್ಲ. ಸನಾತನ ಧರ್ಮ ಅಂದ್ರೆ ಇವ್ರು ಕಾಣೋದೇನು ಎರಡು ಹೆಚ್ಚಂದ್ರೆ 3. ಮೊದಲನೆಯದು, ಇಲ್ಲಿ ಅಸ್ಪೃಶ್ಯತೆ ಇದೆ, ಇಲ್ಲಿ ಜಾತಿ ಪದ್ಧತಿ ಇದೆ, ಇಲ್ಲಿ ಸ್ತ್ರೀಯರಿಗೆ ಸ್ವಾತಂತ್ರ್ಯ ಇಲ್ಲ. ಬರೀ ಈ ನೆಗೆಟಿವ್ 3ಗಳು ಕಾಣುತ್ತೆ. ಇದು ಸನಾತನ ಧರ್ಮಕ್ಕೆ ಸಂಬಂಧವೇ ಇಲ್ಲ. ಬುದ್ಧನಿಂದ ಹಿಡಿದು ರಾಮ್ ಮೋಹನ್ ರಾಯ್ ಅವರಿಗೆ ಪ್ರತಿಯೊಬ್ಬರು ಒಂದು ತಪ್ಪನ್ನು ಮಾಡ್ತಾ ಬಂದರು. ದೊಡ್ಡ ತಪ್ಪು ಮಾಡಿದರು. ಅಂತಿಂಥ ತಪ್ಪಲ್ಲ. ಏನು ತಪ್ಪದು? ಹಿಂದೂ ಸಮಾಜದ ದೋಷಗಳನ್ನು ಹಿಂದೂ ಧರ್ಮದ ತಲೆಗೆ ಕಟ್ಟಿದರು. ಇದೇನು ದೋಷಗಳಿದೆ ಹಿಂದೂ ಸಮಾಜದಲ್ಲಿ, ಅದೆಲ್ಲ ರಾಜ ತನ್ನ ಶಾಸನದಿಂದ ಪರಿಹರಿಸಬೇಕಾದ ದೋಷಗಳು. ಧರ್ಮಕ್ಕೂ ಅದಕ್ಕೂ ಮೂರ್ಖಾಸಿನ ಸಂಬಂಧವಿಲ್ಲ. ಹಿಂದೂ ಸಮಾಜದ ದೋಷಗಳನ್ನು ಹಿಂದೂ ಧರ್ಮದ ದೋಷಗಳು ಅಂತ ತಪ್ಪಾಗಿ ಅರ್ಥೈಸಿ ಆ ಧರ್ಮವನ್ನೇ ಮೂಲೋತ್ಪಾಟನೆ ಮಾಡಬೇಕು ಅಂತ ಪ್ರಯತ್ನ ಮಾಡಿದರು. ಇಷ್ಟು ಹೇಳಿ ವಿವೇಕಾನಂದರು ಸುಮ್ಮನೆ ಆಗಲಿಲ್ಲ. ಅದೃಷ್ಟವಶಾತ್ ತಮ್ಮ ಪ್ರಯತ್ನದಲ್ಲಿ ಅವರೆಲ್ಲ ಸೋತರು. ಅವರು ಸೋತಿದ್ದು ಈ ದೇಶದ ಅದೃಷ್ಟ. ಅವರು ಗೆದ್ದಿದ್ರೆ ದೊಡ್ಡ ದುರದೃಷ್ಟ. ಸೋತರವ್ರು ಯಾಕೆ? ಹಿಂದೂ ಧರ್ಮದ ವಿಚಾರಗಳು. ವಿತ್ ಮೈ ಲಿಮಿಟೆಡ್ ನಾಲೆಡ್ಜ್ ವಿವೇಕಾನಂದರ ಮಾತನ್ನ ಹೇಳ್ತೀನಿ. ಫ್ರಮ್ ಬುದ್ಧ ಟು ರಾಮ್ ಮೋಹನ್ ರಾಯ್, everyone mistook the defects of Hindu society to the offshoots of Hindu religion, and as a result they wanted to uproot the whole of the religion by any means and by every means, and fortunately they utterly failed in their efforts. My limited knowledge, I can assure you with firmest conviction, I can tell you that our religion was never at fault. Our fault was we failed to bring our religious conclusions to their logical implementation. ಇದು ವಿವೇಕಾನಂದರು ಹೇಳುವಂಥ ಮಾತು. ನಮ್ಮ ಧರ್ಮವನ್ನು ಸರಿಯಾಗಿ ಆಚರಣೆಗೆ ತಾರದೆ ಸಮಾಜದಲ್ಲಿ ಇದೆಲ್ಲ ಬಂದವು ದೋಷಗಳು. ಸನಾತನ ಧರ್ಮವನ್ನು ಆಚರಣೆಗೆ ತಾರದೆ ನೀನು ಬ್ರಹ್ಮನಾಗಿದ್ದೀಯಾ, ಅದ್ವೈತವನ್ನು ಕೊಟ್ಟಿದ್ದು ಸನಾತನ ಧರ್ಮ. ಈ ಜಗತ್ತಿನ ನೀನು ಯಾವ ಧರ್ಮವೂ ಅದ್ವೈತವನ್ನು ಕೊಟ್ಟಿಲ್ಲ. ಅದ್ವೈತವನ್ನು ಕಂಡು ಹಿಡಿದಿದ್ದೇ ಸನಾತನ ಧರ್ಮ. ನೀನು ಸ್ವಯಂ ಬ್ರಹ್ಮ ಅಂತ ಹೇಳಿದ್ದು. ಇಲ್ಲಿ ತಾರತಮ್ಯ ಎಲ್ಲಿ ಬರುತ್ತೆ? ಅಸ್ಪೃಶ್ಯತೆ ಎಲ್ಲಿ ಬರುತ್ತೆ? ಜಾತಿ ಪದ್ಧತಿ ಎಲ್ಲಿ ಬರುತ್ತೆ? ಅದೆಲ್ಲ ಯಾವುದೋ ಒಂದು ಸಂದರ್ಭಕ್ಕೆ ತಾತ್ಕಾಲಿಕವಾಗಿ ಅಳವಡಿಸ್ಕೊಳ್ಬೇಕಾಗಿದ್ದಂಥ ಒಂದು ವಿಚಾರ. ಬೇಸಿಗೆ ಕಾಲದಲ್ಲಿ ಹಗುರವಾಗಿರೋ ಬಟ್ಟೆ, ಚಳಿಗಾಲದಲ್ಲಿ ಉಣ್ಣೆ ಬಟ್ಟೆ ಹಾಕಬೇಕು ಅಂದರೆ ಅದೇ ಯಾವತ್ತಿಗೂ ಅನುಸರಿಸಬೇಕಾದ ನಿಯಮ ಆಗಲ್ಲ. ತಾತ್ಕಾಲಿಕವಾಗಿ ಸಂದರ್ಭಕ್ಕೆ ಅನುಗುಣವಾಗಿ ನಾವು ಅನುಸರಿಸಬೇಕಾದ ಯಾವುದೋ ಒಂದು ವ್ಯವಸ್ಥೆ. ಅದೇ ರೀತಿಯಲ್ಲೇ ಇಲ್ಲಿ ಎಲ್ಲ ಜಾತಿ ಪದ್ಧತಿಯನ್ನೇ ಮತ್ತೊಂದನ್ನೇ ಮಗದೊಂದನ್ನೇ ಯಾವುದೋ ಒಂದು ಸಮಸ್ಯೆಗೋಸ್ಕರ ಅಳವಡಿಸ್ಕೊಂಡಿದ್ದು. ಅದನ್ನೇ ಹಿಂದೂ ಧರ್ಮಕ್ಕೆ ಕಟ್ಟಿ ಆವತ್ತಿನಿಂದ ಬಂದಿರತಕ್ಕಂಥ ಈ ಸಮಸ್ಯೆ, ಈ ಧರ್ಮದಲ್ಲಿ ಸರಿ ಇಲ್ಲ ಅಂತ ಹೇಳಿ ಯಾರು ಈ ಧರ್ಮವನ್ನು ಉಳಿಸುವುದಕ್ಕೆ ಬೆಳೆಸುವುದಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೋ ಅವರನ್ನು ಟಾರ್ಗೆಟ್ ಮಾಡಿ ಕೆಲವು ಅನ್ಸ್ಕ್ರೂಪುಲಸ್ ಎಲಿಮೆಂಟ್ಸ್, ವಿಕೃತ ಮನಸ್ಸುಗಳು ಕೆಲಸ ಆವತ್ತಿನಿಂದಲೂ ಇದು ನಡೀತಾನೆ ಇದೆ. ಆದರೆ ಇಲ್ಲಿ ನಾನು ಆ ವಿಕೃತ ಮನಸ್ಸಿನವರಿಗೆ ಬೆರಳು ಮಾಡಿ ನೀವು ದೋಷ ನಿಮ್ಮದು ದೋಷ ಅಂತ ಹೇಳಲ್ಲ. ಸರ್ಕಾರದ ದೋಷ. ಸರ್ಕಾರ ಏನು ಕ್ರಮ ಕೈಗೊಂಡಿದೆ? ಅವರ ವಿರುದ್ಧ ಕ್ರಮ ಕೈಗೊಂಡಿದ್ದಾದರೂ ಏನು? ಒಬ್ಬ ವ್ಯಕ್ತಿ, ನೀವು ನನ್ನ ಮೇಲೆ ದೋಷಾರೋಪಣೆ ಮಾಡಿ, ನಿಮಗೆ ಹಕ್ಕಿದೆ,
ಆದರೆ ನೀವು ಎಷ್ಟರ ಮಟ್ಟಿಗೆ ಸತ್ಯವ್ರತರು, ನೀವು ಮಾತನಾಡಿದ್ದೆಲ್ಲ ಸತ್ಯವೇ, ನೀವು ಪ್ರಾಮಾಣಿಕ ವ್ಯಕ್ತಿಯೇ, ಆಧಾರವಿಲ್ಲದೆ ನಾನು ಏನನ್ನೂ ಮಾತನಾಡೋದಿಲ್ಲ ಅನ್ನುವ ಕೀರ್ತಿ ನಿಮಗಿದೆಯೇ? ಹಾಗಿದ್ರೆ ನಿಮ್ಮ ಮಾತುಗಳು ಬೆಲೆ ಕೊಡಬೇಕು. ನೀವು ಯಾರೋ ಯಾವುದೋ ಮನುಷ್ಯ ಅಂತ ಆಗಿದ್ರಾಗ ಈ ದೋಷಾರೋಪಣೆ ಮಾಡಿದವರು ಯಃಕಶ್ಚಿತ್ ಮನುಷ್ಯರು, ಅನಾಮಧೇಯರು. ಅಷ್ಟೇ ಅಲ್ಲ, ತಮ್ಮ ಕುಪ್ಸಿತ ಬುದ್ಧಿಗಳಿಂದ, ತಮ್ಮ ಕುಕೃತ್ಯಗಳಿಂದ ಫೇಮಸ್ ಆದವರಲ್ಲ, ನೊಟೋರಿಯಸ್ ಆದವರು. ಅವರು ಪ್ರಸಿದ್ಧರಾದವರಲ್ಲ, ಕುಪ್ರಸಿದ್ಧರಾದವರು. ಕುಪ್ರಸಿದ್ಧ ವ್ಯಕ್ತಿಗಳು ಮಾಡಿದ ದೋಷಾರೋಪಣೆಗೆ ನೀವು ಬೆಲೆ ಕೊಟ್ಟು ನೀವೊಂದು ಎನ್ಕ್ವೈರಿ ಕಮಿಷನ್, SIT ಇತ್ಯಾದಿಗಳನ್ನೆಲ್ಲ ಹೆಂಗೆ ಸೆಟಪ್ ಮಾಡ್ತೀರಿ? ಸರ್ಕಾರ ನಿನಗೆ ಕಣ್ಣಿದೆಯಾ? ಸರ್ಕಾರ ನಿನಗೆ ಕಿವಿ ಇದೆಯಾ? ನಿನಗೆ ಬುದ್ಧಿ ಇದೆಯಾ? ನಿನಗೆ ಜ್ಞಾನ ಇದೆಯಾ? ನಿನಗೆ ವಿವೇಕ ಇದೆಯಾ? ಏನಿದೆ ನಿನಗೆ? ಸರ್ಕಾರವನ್ನು ನಾನು ದೂಷಿಸ್ತೇನೆ ಈ ವಿಷಯದಲ್ಲಿ. ಸರ್ಕಾರ ಮೋಸ್ಟ್ ಇರ್ರೆಸ್ಪಾನ್ಸಿಬಲ್ ಗೌರ್ಮೆಂಟ್ ಆಗಿ ವರ್ತನೆ ಮಾಡಿದೆ. ಅದ್ಭುತವಾದಂಥ ರೆಪ್ಯುಟೇಷನ್ ಬಿಲ್ಡಪ್ ಮಾಡಿಕೊಂಡಿರ್ತಕ್ಕಂಥ ಸಂಸ್ಥೆ, ಅದ್ಭುತವಾದಂಥ ವ್ಯಕ್ತಿತ್ವ ಇಟ್ಕೊಂಡಿರೋ ವ್ಯಕ್ತಿ, ಸಮಾಜದ ಸೇವೆಗೋಸ್ಕರ ತನ್ನನ್ನೇ ಮೀಸಲಾಗಿಟ್ಕೊಂಡಿದ್ದ ವ್ಯಕ್ತಿ, ಅವ್ರ ಬಗ್ಗೆ ದೋಷಾರೋಪಣೆ ಮಾಡಿದಾಗ ಕಣ್ಣು ಕಿವಿ ಎಲ್ಲ ಮುಚ್ಕೊಂಡು ಸುಮ್ಮನೆ ಕೂತಿದೆಯಲ್ಲ ಸರ್ಕಾರ. ಯು ಆರ್ ಅನ್ಫಿಟ್ ಟು ಬಿ ಇನ್ ದಿ ಚೇರ್ even for a moment more. If you have any sense of honor, resign and get out. I ask government to resign and get out. You are unfit to rule us. ತಪ್ಪು ಸರ್ಕಾರದ್ದು. ಕೊನೆಯದಾಗಿ ಹೇಳೋದು ಈ ಪ್ರಶ್ನೆ, ನಮ್ಮ ಭಾರತೀಯರಲ್ಲಿ ಈ ಪ್ರಸ್ತುತ ಇವಾಗಿನ ದೇಶವಾಸಿಗಳಲ್ಲಿ ನೋಡೋದಾದ್ರೆ ಬರೀ ನಾವು ಓಲೈಕೆ ಮತ್ತು ತುಷ್ಟೀಕರಣದಲ್ಲಿ, ಅನ್ಯ ಧರ್ಮಗಳನ್ನ ಓಲೈಕೆ ಮಾಡೋದ್ರಲ್ಲೇ ಮತ್ತು ತುಷ್ಟೀಕರಣದಲ್ಲೇ ನಾವು ಬ್ಯುಸಿ ಆಗ್ಬಿಟ್ಟಿದ್ವಿ. ನಮ್ಮತನವನ್ನ ಹಿರಿಮೆಯಿಂದ ಹೇಳೋದ್ರಲ್ಲಿ ನಾವು ಎಲ್ಲೋ ಮರ್ತಿದೀವ ಅಂತ ಅನ್ಸುತ್ತೆ ನಮಗೆ ಇವತ್ತಿನ ದಿನಗಳಲ್ಲಿ ನೋಡೋದಾದ್ರೆ. ಯಾಕೆ ಓಲೈಕೆ, ಯಾಕೆ ತುಷ್ಟೀಕರಣ ಅಂದರೆ ಓಟ್ ಬೇಕು. ನನ್ನ ಗುರುಗಳು ಇವತ್ತಿನ ಪ್ರಜಾಪ್ರಭುತ್ವದ ಬಗ್ಗೆ, ಈಗಿರ್ತಕ್ಕಂಥ ಅನರ್ಹ ರಾಜಕಾರಣಿಗಳ ಬಗ್ಗೆ ಒಂದು ವಾಕ್ಯ ಹೇಳ್ತಾ ಇದ್ದರು, ಭಾಳ ಚೆನ್ನಾಗಿದೆ ಅದು. ಏನದು ಅಂತಂದರೆ, ಮದ್ಯ ಕುಡಿಸಿ, ಮತ್ತು ಬರಿಸಿ, ಮತಿ ಕೆಡಿಸಿ, ಮತವನ್ನು ಪಡೆದವನು ಮತಿವಂತನಾಗಿ ಆಳಬಲ್ಲನೆ. ಇದು ಇಂಡಿಯನ್ ಡೆಮಾಕ್ರಸಿ. ಮದ್ಯ ಕುಡಿಸಿ, ಮತ್ತು ಬರಿಸಿ, ಮತಿ ಕೆಡಿಸಿ, ಮತವನ್ನು ಪಡೆದವನು ಮತಿವಂತನಾಗಿ ಆಳಬಲ್ಲನೆ. ಇದು ಇಂಡಿಯನ್ ಡೆಮಾಕ್ರಸಿ. 47ರಿಂದ ಇವತ್ತಿನವರೆಗೂ ಇದೆ ನಮ್ಮ ಡೆಮಾಕ್ರಸಿ. ಪ್ರಜಾಪ್ರಭುತ್ವದ ಎಲ್ಲ ಸಮಸ್ಯೆಗಳಿಗೆ ಕಾರಣ ಅನರ್ಹರು, ಅಯೋಗ್ಯರು ಕುರ್ಚಿಗಳಲ್ಲಿ ಕುಳಿತಿರೋದು. ಅವರು ಅನರ್ಹರು, ಅಯೋಗ್ಯರು ಕುರ್ಚಿಗೆ ಹಾಕಿ ಬಂದರು. ಅನರ್ಹರು, ಅಯೋಗ್ಯರು ಅವರಿಗೆ ಓಟ್ ಹಾಕಿದರು. ಯಾರ್ಯಾರು ಓಟ್ ಹಾಕ್ತಾ ಇದ್ದಾರೋ ಅವ್ರಿಗೆಲ್ಲ ಓಟ್ ಹಾಕುವ ಅರ್ಹತೆ ಇದೆಯಾ? ಯೋಗ್ಯತೆ ಇದೆಯಾ? ಇವರು ಅಧ್ಯಯನಹೀನತೆ ಹಲವು ಶತಮಾನಗಳಿಂದ ಈ ದೇಶವನ್ನು ತಿಂತಾ ಇದೆ. ಇವತ್ತು ನಮ್ಮದು ಪ್ರಜಾಪ್ರಭುತ್ವ. ಈ ಪ್ರಜಾಪ್ರಭುತ್ವ ಅನ್ನೋ ಕಾನ್ಸೆಪ್ಟ್ ಕೊಟ್ಟಿದ್ಯಾರು? ರೋಮನ್ನರು, ಗ್ರೀಕರು. ಅವರಿಂದ ಪ್ರಜಾಪ್ರಭುತ್ವ ಬಂದಿದ್ದು. ನಾವು ಇಂಡಿಯಾ ದೇಶದಲ್ಲಿ ನಮ್ಮದು ಮಾನಾರ್ಕಿಕಲ್ ಸಿಸ್ಟಮ್, ರಾಜ ವ್ಯವಸ್ಥೆ. ರಾಜ ಇರಬೇಕು, ರಾಜನಿಗೆ 7-8 ಜನ ಕೌನ್ಸಿಲ್ ಇರಬೇಕು. ಕೌನ್ಸಿಲ್ ಮಹಾ ತಪಸ್ವಿಗಳು, ಮಹಾಜ್ಞಾನಿಗಳು ಆದಂಥ ಅಮಾತ್ಯರು, ಮಂತ್ರಿಗಳಿರಬೇಕು. ಅದರಲ್ಲಿ ಅವನಿಗೆ ರಾಜಗುರು ಇರಬೇಕು. ಅವನು ಇವರೆಲ್ಲರಿಗಿಂತಲೂ ದೊಡ್ಡ ತಪಸ್ವಿ, ಎಲ್ಲರಿಗಿಂತಲೂ ದೊಡ್ಡ ಜ್ಞಾನಿ ಇರಬೇಕು. ರಾಜಗುರು ಹೇಳಿದಂತೆ ರಾಜ ಆಳಬೇಕು. ಇದು ಭಾರತೀಯ ವ್ಯವಸ್ಥೆ. ಅದರ ಡೆಮಾಕ್ರಸಿಯನ್ನು ಕೊಟ್ಟಿದ್ದು ಗ್ರೀಕರು ಮತ್ತು ರೋಮನ್ನರು. ಅದರಲ್ಲೂ ವಿಶೇಷವಾಗಿ ಪ್ಲಾಟೋನ ರಿಪಬ್ಲಿಕ್ ಪುಸ್ತಕದಿಂದ ಈ ಡೆಮಾಕ್ರಸಿಯನ್ನು ತಗೊಂಡಿದ್ದೀವಿ. ಆ ಪ್ಲಾಟೋ ಯಾರು ವೋಟ್ ಹಾಕಬೇಕು ಅಂತ ಹೇಳಿದಾನೆ ತನ್ನ ಪುಸ್ತಕದಲ್ಲಿ? ಸಿಟಿಸನ್ಸ್ ಮಸ್ಟ್ ವೋಟ್. ಪ್ರಜೆಗಳು ವೋಟ್ ಮಾಡಬೇಕು ಅಂತ ಹೇಳಿದಾನೆ. ಪ್ರಜೆ ಅಂದ್ರೆ ಯಾರು? ಯಾರಿಗೆ ರಾಜಕೀಯ ಪ್ರಜ್ಞೆ ಸಾಕಷ್ಟು ಇದೆಯೋ, ಯಾರಿಗೆ ಸಮಾಜಕ್ಕಾಗಿಯೇ ನಾನು ಬದುಕಬೇಕು, ರಾಷ್ಟ್ರಕ್ಕಾಗಿ ನಾನು ಬದುಕಬೇಕು, ರಾಷ್ಟ್ರದ ಹಿತ ಮತ್ತು ನನ್ನ ವೈಯಕ್ತಿಕ ಹಿತ ಎರಡರ ಘರ್ಷಣೆ ಬಂದಾಗ ರಾಷ್ಟ್ರ ಹಿತವನ್ನೇ ಎತ್ತಿ ಹಿಡಿಬೇಕು, ವೈಯಕ್ತಿಕ ಹಿತವನ್ನು ಪಕ್ಕಕ್ಕಿಡಬೇಕು ಅನ್ನುವ ಪೂರ್ಣ ಪ್ರಮಾಣದ ಪ್ರಜ್ಞೆ ಇದೆಯೋ ಅವನು ಪ್ರಜೆ ಅಂತ ಹೇಳಿದ್ದಾನೆ. ಈ ಡೆಫಿನೇಷನ್ ನೀವು ಅನ್ವಯಿಸಿದ್ರೆ ಇಂಡಿಯಾದಲ್ಲಿ ಒಂದು ಜಿಲ್ಲೆಗೆ 10 ಜನ ಪ್ರಜೆಗಳು ಸಿಗಲ್ಲ ನಿಮಗೆ. ಆದರೆ 18 ವರ್ಷ ವಯಸ್ಸಾದವರೆಲ್ಲ ವೋಟ್ ಹಾಕಿ, ಅವ್ರ ಓಟುಗಳು, ಆ ಓಟಿನ ಬೆಲೆ ಗೊತ್ತಿಲ್ಲ ಅವರಿಗೆ. ಇಂಥವ್ರ ಓಟುಗಳು ನೀವು ಪಡ್ಕೊಳ್ಳೋದಕ್ಕೆ ನೀವು ಯೋಚನೆ ಮಾಡ್ತೀರಿ, ಯಾರನ್ನು ಓಲೈಸಿದರೆ ನಮ್ಮ ಓಟುಗಳು ಸುಲಭವಾಗಿ ಸಿಗುತ್ತವೆ. ಮತ್ತು ಅವರನ್ನು ಓಲೈಸುವುದಕ್ಕೆ ಯಾವ ಸುಳ್ಳು ಬೇಕಾದರೂ ಹೇಳೋಣ. ಇವರು ಓಲೈಸುವುದಕ್ಕೆ ಏನೆಲ್ಲ ಸುಳ್ಳುಗಳು ಹೇಳ್ತಾರೆ, ಏನೆಲ್ಲ ಸರ್ಕಸ್ಗಳು ಮಾಡ್ತಾರೆ, ಏನೆಲ್ಲ ಪರಿಪಾಠಗಳನ್ನು ಪಡ್ತಾರೆ. ಏನಾದರೂ ಇವತ್ತು ದೇಶ ಉದ್ಧಾರ ಆಗಿರಬೇಕಾದ್ರೆ ಕೆಲವು ಕಡೆ ಕೆಲವು ವರ್ಗಗಳು, ಕೆಲವು ಸಂಸ್ಥೆಗಳು, ಕೆಲವು ಕಂಪನಿಗಳು ಕಷ್ಟಪಟ್ಟು ದುಡಿತಾ ಇದೆ. ಈ 140 ಕೋಟಿ ಜನಸಂಖ್ಯೆಯಲ್ಲಿ ಕನಿಷ್ಠ ಒಂದು 4 ಕೋಟಿ ಜನ ಆದರೂ ಆ ಜನ ಇದ್ದಾರೆ. ಆ 4 ಕೋಟಿ ಜನ ಚೆನ್ನಾಗಿ ದುಡಿತಾ ಇರೋದ್ರಿಂದ ಈ ದೇಶ ನಡೀತಾ ಇದೆಯಾ ಹೊರತು ಈ ಬೇರೆಯವರೆಲ್ಲ ಇದಾರಲ್ಲ ಭೂಮಿಗೆ ಭಾರ, ಇಂಥವರಿಂದ ಏನು ನಡೀತಾ ಇಲ್ಲ. ಯಾವ ದೇಶವೂ ಯಾವತ್ತೂ ಹಾಗೆ. ಅಮೆರಿಕದಲ್ಲಿ 15% ಜನ ಅಮೆರಿಕ ದೇಶವನ್ನು ಕಾಪಾಡ್ತಾ ಇರೋದು. ಬೇರೆ 85% ಜನ, 85% ಇವ್ರ ಮೇಲೆ ಡಿಪೆಂಡೆಂಟ್.
ಆದರೆ ಅಲ್ಲಿ ಸರ್ಕಾರಕ್ಕೆ ಬುದ್ಧಿ ಇದೆ. ಆ 15% ಜನರಿಗೆ ಏನು ಅನುಕೂಲವಾಗುತ್ತೋ ಆ ಪಾಲಿಸಿಗಳನ್ನೇ ಮಾಡ್ತಾರೆ. ಯಾಕೆ ದೇಶ ಅವ್ರ ಮೇಲೆ ಡಿಪೆಂಡ್ ಆಗಿದೆ. ಇಲ್ಲೂ ಹಾಗೆ ಇದೆ. ಆದ್ರೆ ನಮ್ಮ ದೇಶದಲ್ಲಿ ಏನ್ ಗೊತ್ತಾ, ಯಾರ ಹಣದಿಂದ, ಯಾರ ಆರ್ಥಿಕ ಸುವ್ಯವಸ್ಥೆಯಿಂದ ಈ ದೇಶಕ್ಕೆ ಟ್ಯಾಕ್ಸ್ ಬರ್ತಾ ಇದೆಯೋ, ಈ ದೇಶ ನಡೀತಾ ಇದೆಯೋ, ಅವ್ರಿಗೆ ಏನೆಲ್ಲ ತೊಂದರೆ ಕೊಡೋಣ ಅಂತ ಯೋಚನೆ ಮಾಡ್ಕೊಂಡು ಬಂದಿದ್ದಾರೆ. ಅವ್ರಿಗೆ ಬೈಯೋದು ಹೇಗೆ, ಎಷ್ಟು ಬೈಯೋಣ, ಪಾರ್ಲಿಮೆಂಟ್ನಲ್ಲಿ ಅವ್ರ ವಿರುದ್ಧವಾಗಿ ಏನ್ ಮಾತನಾಡೋಣ, ಜನರಿಗೆ ತಪ್ಪು ಮಾರ್ಗದರ್ಶನ, ಸುಳ್ಳುಗಳು ಹೇಳಿ, ಹೋದ ಕಡೆ ಎಲ್ಲ ಸುಳ್ಳೆಲ್ಲ ಹೇಳ್ಕೊಂಡು ಆ 15% ಇಂಡಿಯಾದಲ್ಲಿ ಏನಿದ್ದಾರೆ ಅವ್ರ ವಿರುದ್ಧವಾಗಿ ಏನೇನು ಕುತಂತ್ರ ಮಾಡೋಣ, ಏನು ಷಡ್ಯಂತ್ರ ಮಾಡೋಣ, ಇದೇ ನಡೀತಾ ಇದೆ ದೇಶದಲ್ಲಿ. ಇದೆಲ್ಲ ನೋಡ್ತಾ ಬಂದ್ರೆ ನಮ್ಗೆ ಅನ್ಸೋದು ದೇವರ ದಯೆಯಿಂದ ನಡೀತಾ ಇದೆ ಈ ದೇಶ, ಇನ್ಯಾವ ಕಾರಣದಿಂದ ನಡೀತಾ ಇಲ್ಲ. ಆದ್ದರಿಂದ ಮೊದಲು ನಾವು ಮಾಡಬೇಕಾದ, ಭಗವಂತ ಈ ರಾಷ್ಟ್ರವನ್ನು ನೀನೇ ನೋಡ್ಕೋಬೇಕು ಅಂತ ಪ್ರತಿನಿತ್ಯ ಪ್ರಾರ್ಥನೆ ಮಾಡೋದು ಬಿಟ್ರೆ ಈ ದೇಶದಲ್ಲಿ ಸಮರ್ಥರಿಗೆ ಅವಕಾಶಗಳಿಲ್ಲ. ಸಮಾಜದ ಕ್ಯಾನ್ಸರ್ ಅದು. ಒಬ್ಬರು ಚೆನ್ನಾಗಿ ಹೇಳ್ತಾರೆ, ಇಂಡಿಯಾ ಅಂದ್ರೆ ಏನು, ಇಂಡಿಯಾ ದೇಶದ ಈ ಸರ್ಕಾರಿ ಪಾಲಿಸಿಗಳು ಯಾವ ರೀತಿ ಇದೆ ಅಂತ ಅನ್ನೋದನ್ನ ಕುರಿತು ಒಬ್ರು ಬಹಳ ಚೆನ್ನಾಗಿ ಹೇಳ್ತಾರೆ. ಇಂಡಿಯಾ ಇಸ್ ಎ ಕಂಟ್ರಿ ವೇರ್ ಡೈಮಂಡ್ಸ್ ಆರ್ ಡಿಮ್ಡ್ ಅಂಡ್ ಪೆಬಲ್ಸ್ ಆರ್ ಪಾಲಿಶ್ಡ್. ವಜ್ರಗಳನ್ನು ಮೂಲೆಗೆ ಹಾಕಿ ಡಿಮ್ ಮಾಡ್ತಾ ಇದ್ದೀವಿ, ಕಲ್ಲುಗಳನ್ನು ಉಜ್ಜಿ ವಜ್ರಗಳು ಮಾಡ್ಬೇಕು ನಾವು. ನಮ್ಮಲ್ಲಿ ವಜ್ರಗಳೇ ಇಲ್ಲ, ಈ ದೇಶದಲ್ಲಿ ವಜ್ರಗಳೇ ಇಲ್ಲ ಅಂತ ಬೆಂಚ್ ಕಲ್ಲುಗಳನ್ನು ಉಜ್ಜಿ ವಜ್ರ ಮಾಡೋಕೆ ಹೊರಟಿದ್ದೀವಿ. ನಿಜವಾದ ವಜ್ರಗಳನ್ನು ಮೂಲೆಗೆ ಬಿಸಾಕಿದ್ದೀವಿ. ಅಂಥ ಅದ್ಭುತವಾದ ರಾಷ್ಟ್ರ ಪ್ರಪಂಚದಲ್ಲಿ ಯಾವುದಾದ್ರೂ ಇದ್ರೆ ಅದು ಇಂಡಿಯಾ, ಇವತ್ತಿನ ಇಂಡಿಯಾ. ಧನ್ಯವಾದಗಳು ಸ್ವಾಮೀಜಿ. ಇದಾಗಿತ್ತು ನಮ್ಮೊಂದಿಗೆ ನ್ಯೂಸ್ ಟ್ಯಾಗ್ ಕನ್ನಡದಲ್ಲಿ ಇವತ್ತಿನ ವಿಶೇಷ ಕಾರ್ಯಕ್ರಮದಲ್ಲಿ ಸ್ವಾಮಿ ನಿರ್ಭಯಾನಂದ ಸರಸ್ವತಿ ಪೂಜ್ಯರು ನಮ್ಮೊಟ್ಟಿಗೆ ರಾಷ್ಟ್ರ ಜಾಗೃತಿ ಬಗ್ಗೆ ಜೊತೆಗೆ ಧರ್ಮ ಜಾಗೃತಿಯ ನುಡಿಗಳನ್ನು ನಮ್ಮೊಟ್ಟಿಗೆ ಹಂಚಿಕೊಂಡ್ರು. ಧನ್ಯವಾದಗಳು ಸ್ವಾಮೀಜಿ. ಥ್ಯಾಂಕ್ ಯು, ನಮಸ್ತೆ. ಇನ್ನಿತರ ಸುದ್ದಿಗಳಿಗಾಗಿ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ನ್ಯೂಸ್ ಟ್ಯಾಗ್ ಕನ್ನಡ.